ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆರ್ಗ್ಯಾನಿಕ್ ಸಂತೆ ಮನೆ ಮನೆಗೂ ಸಾವಯವ, ಮನಕ್ಕೂ ಸಾವಯವ. ಪ್ರತಿ ಭಾನುವಾರದಂತೆ ಈ ವಾರವೂ ಕೂಡ HR ಜಯರಾಮ್ ಅವರ ಉಪಸ್ಥಿತಿಯಲ್ಲಿ 50ನೇ ಸಾವಯವ ಸಂತೆ ಸಂಭ್ರಮವನ್ನ ಆಚರಿಸಲಾಯಿತು. 24/11/2024 ಭಾನುವಾರದಂದು ಸಂತೆ ಸಮಾರಂಭವನ್ನ ದ ಗ್ರೀನ್ ಪಾತ್ ರೆಸ್ಟೋರೆಂಟ್, ಮಂತ್ರಿ ಮಾಲ್, ಮೆಟ್ರೋ ಸ್ಟೇಷನ್ ಎದುರು, ಮಲ್ಲೇಶ್ವರಂ, ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಕೃಷ್ಣ ಬೈರೇಗೌಡ, ಅಧ್ಯಕ್ಷತೆಯನ್ನ ಶ್ರೀಮತಿ ಜಯಮಾಲಾ ಅವರು, ಮುಖ್ಯ ಅತಿಥಿಯಾಗಿ ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ಹಾಗೂ ಉಪಸ್ಥಿತಿಯಲ್ಲಿ HR ಜಯರಾಮ್ ರವರು ಉಪಸ್ಥಿತರಿದ್ದರು. ಇದೊಂದು ಸಾವಯವ ಚಳುವಳಿ. ಉತ್ತಮ ಆರೋಗ್ಯಕ್ಕೆ ಸಾವಯವ ಆಹಾರ ಪದ್ಧತಿಯನ್ನ ಮನೆ ಮನೆಗೂ ತಲುಪಿಸುವ ಪ್ರಯತ್ನ. ಸಾವಯವ ಸಂತೆಯ 50ನೇ ಸಂಭ್ರಮದಲ್ಲಿ ಭಾಗಿಯಾದ ಎಲ್ಲರೂ 50ನೇ ಸಾವಯವ ಸಂತೆ ಸಂಭ್ರಮವನ್ನ ಸಂಭ್ರಮಿಸಿದ್ರು. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಚಂದ್ರಮ್ಮಾಜಿಯ ವೀರ ಶ್ರೀಕಾರಿ ಮುಂದುವರಿಸಿ, ಹಾಗೆ ಇಡೀ ವರ್ಷ ಹಾಗೆ ಮುಂದೆ ಬರುವಂತಹ ಎಲ್ಲ ಸಂವತ್ಸರದಲ್ಲೂ ಕನ್ನಡದ ದೀಪ ಉರಿತಾ ಇರಲಿ, ಪ್ರಜ್ವಲಿಸಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಎಲ್ರಿಗೂ ಉಡುಗೊರೆಯನ್ನ ಇಟ್ಟಿದ್ದಾರೆ. ಅವರು ಕೂಡ ನೃತ್ಯ ಕಲಾವಿದೆ ಹಾಗೆ ಲಾಯರ್. ಆರ್ಗ್ಯಾನಿಕ್ ಸಂಸ್ಥೆಯ ಪಾರ್ಟ್ ಅವರು. ಈ ಸಾವಯವ ಚಳುವಳಿಯ ನಮ್ಮ ಜೊತೆಗೆ ಸದಾಕಾಲ ಇರುವಂಥವರು. ನೀವಿಬ್ರು ನಮ್ಮ ಜೊತೆಗೆ ಇರೋದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕುಕಿಂಗ್ ಕಾಂಪಿಟೇಷನ್ಗೆ ಬಂದಿರುವಂತಹ, ಭಾಗವಹಿಸ್ತಾ ಇರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಎಲ್ರಿಗೂ ಶುಭೋದಯ. 50ನೇ ಆರ್ಗ್ಯಾನಿಕ್ ಸಂತೆಯಲ್ಲಿ ಕುಕಿಂಗ್ ಕಾಂಪಿಟೇಷನ್ ನಮ್ಮ ಸಾವಯವ ಸಂತೆಯಲ್ಲಿ 50ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಮಲ್ಲಿಕಾ ಹೇಮಲತಾ
ನಿಮ್ಮ ಕೈಯಲ್ಲಿ ಸಾವಯವಕ್ಕೆ ನೀವೇ ಸರಿಯಾದ ಓಕೆ ಕೆಳಗಡೆಗೆ ಹಾಗೆ ಇಟ್ಕೋ ಸರ್. ಜಯರಾಮ್ ಅವರು ಮತ್ತೆ ಹಾಗೆ ಜಯಮಾಲಾ ಅವರು ಆಗಮಿಸಿರೋ ಎಲ್ಲರಿಗೂ ನಾನು ಬರೋದು ಬಹಳ ತಡ ಆಗಿದೆ. ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ಜಯರಾಮ್ ಅವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ದಯವಿಟ್ಟು 11 ಗಂಟೆಗೆ ಯಾರಿಗೂ ಕಾಯ್ದೆ ಶುರು ಮಾಡಿ ಅಂತ. ಆದ್ರೆ ಅವರು ನಾನು ಹೇಳಿದ್ದನ್ನ ಧಿಕ್ಕರಿಸಿ ನಿಮ್ಮನ್ನೆಲ್ಲ ಕಾಯಿಸಿದ್ದಾರೆ. ಹಾಗಾಗಿ ಆದ್ರೂ ನಾನು ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ನಾನು ಹೇಳಿದ್ದೆ ಅವರಿಗೆ, ನಾನು ಇವತ್ತು ಕಾರ್ಯಕ್ರಮ ಜಾಸ್ತಿ ಇದೆ ಆದ್ರೂ ಬರ್ತೇನೆ, ಆದ್ರೆ ವೇಟ್ ಮಾಡಬೇಡಿ ಅಂತ ಹೇಳಿದ್ದೆ. ಬಟ್ ಆದ್ರೂ ತಾವಿಗೆಲ್ಲ ತೊಂದರೆ ಆಗಿದೆ, ನಿಧಾನ ಆಗಿದ್ರಿಂದ ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳಕ್ ಹೋಗುದಿಲ್ಲ. ಜಯರಾಮ್ ಅವರು ಈ ಸಾವಯವ ವಿಷಯದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಈ ಒಂದು ಗ್ರೀನ್ ಪಾತ್ ರೆಸ್ಟೋರೆಂಟ್ ನಡೆಸೋದಲ್ಲದೆ ಈಗ ಪ್ರತಿ ವಾರನೂ ಕೂಡ ಸಾವಯವ ಸಂತೆ, ಆರ್ಗ್ಯಾನಿಕ್ ಸಂತೆಯನ್ನ ಸುಮಾರು 50 ವಾರ ನಿರಂತರವಾಗಿ ನಡೆಸುವಂತ ಒಂದು ಒಳ್ಳೆ ಸಾಧನೆಯನ್ನ ಮಾಡಿ ಇವತ್ತು 50ನೇ ಆರ್ಗ್ಯಾನಿಕ್ ಸಂತೆಯನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಈ ನಿರಂತರ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅವರ ಸೇವೆ ಹೀಗೆ ಮುಂದುವರಿಯಲಿ. ಇನ್ನಷ್ಟು ಉನ್ನತ ಮಟ್ಟಕ್ಕೆ ಅವರ ಸೇವೆ ನಮ್ಮ ಸಮಾಜಕ್ಕೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಈ ನಮ್ಮ ಸಾವಯವ ಏನಿದೆ ಚಳುವಳಿ, ಇದು 2004 ಕರ್ನಾಟಕ ಸರ್ಕಾರ ಫಸ್ಟ್ ಒಂದು ಪಾಲಿಸಿ ಅಂತ ಇಡೀ ದೇಶದಲ್ಲಿ. ಅಲ್ಲಿ ತನಕ ಪಾಲಿಸಿನೇ ಇರಲಿಲ್ಲ. ಆ ನಂತರ ಆದ್ಮೇಲೆ ನಡೀತಾ ಇತ್ತು. ಆದ್ರೆ ಕೃಷ್ಣ ಬೈರೇಗೌಡರು ಕೃಷಿ ಮಂತ್ರಿ ಆದ್ಮೇಲೆ ಒಂದು ಹೊಸ ಜಲಕ್ ಸಿಕ್ತು. ನಿಮ್ಗೆಲ್ಲ ಗೊತ್ತಿರ್ಬೋದು, ಈ ವಿಶ್ವ ನಾವು ಸಿರಿಧಾನ್ಯ ಅಂತ ಒಂದೇನು ಆಚರಣೆ ಮಾಡಿದ್ರು, ಅದಕ್ಕೆ ಯಾರು ಕಾರಣ ಅಂತ ಅಂದ್ರೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು. ಅದಕ್ಕೆ ಗೊತ್ತಿರಲಿಲ್ಲ. ನಾವು ಈ ಕೃಷಿ ಮಧ್ಯೆಯೂ ಕೂಡ ಶ್ರೀಯುತರಾದಂತಹ ಕೃಷ್ಣ ಬೈರೇಗೌಡ ಅವರಿಗೆ ನಾನು ಕಂಡಿದ್ದೆ ಚಿಕ್ಕಮಗಳೂರಿನಲ್ಲಿ. ನಾನು ಬೆಳೆದಿದ್ದು ಚಿಕ್ಕಮಗಳೂರಿನಲ್ಲಿ ಬುಧವಾರ ಸಂತೆ ಆಗ್ತಿತ್ತು. ಬುಧವಾರ ಸಂತೆ ನೋಡೋದಂದ್ರೆ ನನಗೆ ಭಾರಿ ಖುಷಿ. ಹಾಗೆ ಇವತ್ತು ಈ ಭಾನುವಾರದ ಸಂತೆಯಲ್ಲಿ ಬಂದು ನನಗೆ ಇನ್ನೊಂದು ರೀತಿಯಾದಂತಹ ಒಂದು ಕಲೆಯ ಸಾಗರವನ್ನ ಕಂಡಷ್ಟು ಸಂತೋಷ ಆಗೋಯ್ತು. ಅದು ಆಹಾರ ಇರ್ಬೋದು, ಅದು ಟೆರಕೋಟದಿಂದ ಮಾಡಿರ್ತಕ್ಕಂಥ ವಸ್ತು ಇರ್ಬೋದು, ಒಡವೆಗಳಿರ್ಬೋದು, ಪಾನೀಯ ಇರ್ಬೋದು, ಆಹಾರದ ಎಲ್ಲ ವಸ್ತುಗಳು, ತರಕಾರಿಗಳು, ಸೊಪ್ಪುಗಳು ಮತ್ತು ಅದನ್ನು ಪ್ರೆಸೆಂಟ್ ಮಾಡುವ ರೀತಿ ಇರ್ಬೋದು, ಪ್ರತಿಯೊಬ್ಬರನ್ನು ಕಂಡಾಗ ಬಹಳ ಸಂತೋಷ ಆಯಿತು. ಸಂತೋಷ ಆಗ್ತಾನೇ ಇದೆ ನನಗೆ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದನ್ನ 25 ವರ್ಷದ ಹಿಂದೆ ಜಯರಾಮ್ ಸರ್ ಅದೆಷ್ಟು ಸುಂದರವಾಗಿ ಮುಂದೆ ಆಲೋಚನೆ ಇಟ್ಕೊಂಡು ಮುಂದಾಲೋಚನೆಯಿಂದ ಮಾಡಿರ್ತಕ್ಕಂತಹ ಒಂದು ಸಮಾಜಮುಖಿಯಾದಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವವಾದಂತಹ ಅಭಿನಂದನೆಗಳನ್ನ ಹೇಳ್ತಾ ನನಗೆ ಈ ಅವಕಾಶ ಮಾಡಿಕೊಟ್ರು ಸರ್, ಅವರಿಗೆ ನನ್ನ ಹೃತ್ಪೂರ್ವವಾದ ನಮಸ್ಕಾರ ಸರ್. ತಮ್ಮ ಪ್ರಯಾಣ ಹೀಗೆ ನಡೀತಿರ್ಲಿ. ಹೊನ್ನೂರು ಪ್ರಕಾಶ್ ಸರ್, ತಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೆ ಎಲ್ಲ ಸ್ಟಾಲ್ ಇಟ್ಟಂತವರಿಗೆ ಶುಭವಾಗ್ಲಿ ಅಂತ ನಾನು ಹಾರೈಸ್ತೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರನ್ನ ಕರೆದ್ರೆ ತುಂಬಾ ವ್ಯಾಪಾರ ಆಗುತ್ತೆ, ತುಂಬಾ ವ್ಯಾಪಾರ ಆಗುತ್ತೆ ಸರ್. ಇಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುನು ನಮ್ಮ ಮನೆ ತಗೊಂಡೋಗ್ಬೇಕು ಅನ್ನೋಷ್ಟು ಖುಷಿ ಆಯ್ತು. ಒಳ್ಳೆಯದಾಗ್ಲಿ. ನಮಸ್ಕಾರ. ಸ್ಫೂರ್ತಿದಾಯಕ ಮಾತುಗಳು. ನಮ್ಮ ಆರ್ಗ್ಯಾನಿಕ್ ಚಳುವಳಿಗೆ, ಸಾವಯವ ಚಳುವಳಿಗೆ ಸದಾಕಾಲ ಬೇಕು ಅಂತ ಹೇಳಲಾದ ಚಪ್ಪಾಳೆಗಳು. ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ಮುಂದುವರಿಯುತ್ತೆ. ಜಯಮಾಲಾ ಅವರಿಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆಯನ್ನ. ಮೇಡಮ್ ಜಯಮಾಲಾ ಮೇಡಮ್ ಸಿಸ್ಟರ್ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಅವ್ರಿಗೆ ಒಂದೊಂದು ಪದಕ್ಕೂ ಭಾಳ ದೊಡ್ಡ ಅರ್ಥ ಇತ್ತು.
ಅವ್ರ ಜೊತೆಗೆ ಅವ್ರು ದೊಡ್ಡ ನಟಿ, ಆದ್ರೆ ಅವ್ರು ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ಸಾವಯವ ಕೃಷಿ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಾನು ವಿಯಟ್ನಾಂ ಹೋಗಿದ್ದೆ. ಮೊದಲು ಹಳೆ ಕಾಲದಲ್ಲಿ ನಿಮಗೆ ಅವರು ತುಂಬಾ ದೊಡ್ಡ ಹೆಸರು. ಬಹುಶಃ ಕನ್ನಡದಲ್ಲಿ ತುಂಬಾ ಈ ರೀತಿ ಒಂದು ಬಣ್ಣದ ಮಹಿಳೆ ಅಂತಂದ್ರೆ ಒಂದು ನಟಿ ಇಂದ್ರ ಜಯಮಾಲ ಅವರು. ಆದ್ರೆ ಅವರು ಬೆಳೆದು ಬಂದು ನೋಡಿ ಬಾಯಿ ನೋಡಿ ಅವರು ಮಿನಿಸ್ಟರ್ ಆದರು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರು. ಆಮೇಲೆ ಇನ್ನೊಂದು ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿಲ್ಲ ಬಹುಶಃ, ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಯಾವ ಸಬ್ಜೆಕ್ಟ್ ಬಗ್ಗೆ ಮಾಡಿದ್ದಾರೆ, ಯಾವ ಸಬ್ಜೆಕ್ಟ್ ಬೇಡ ಬೇಡಿಲ್ಲ, ಅದು ದೇವದಾಸಿಯರ ಬಗ್ಗೆ ಡಾಕ್ಟರೇಟ್ ಮಾಡಿದ್ದಾರೆ. ಶ್ರೀಮತಿ ಡಾಕ್ಟರ್ ಜಯಮಾಲಾ ಖ್ಯಾತ ಚಲನಚಿತ್ರ ನಟಿ ಹಾಗೂ ಹೆಮ್ಮೆಯ ಸಾವಯವ ಕೃಷಿ. ಆ ಥರ ಬಂದಿದ್ದೀನಿ, ಹೆಮ್ಮೆಯ ಸಾವಯವ ಕೃಷಿ. ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಗ್ರೀನ್ ಪಾತ್ ಜಯರಾಮ್ರವರೇ ಮತ್ತು ಅವರ ಸಿಬ್ಬಂದಿಗಳೇ, ಏನು ಒಂದು ಗ್ರೀನ್ ಪಾತ್ ಒಂದು ಜಯರಾಮ್ ಅವರು ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಮಾಡೋಂಥ ಕೆಲಸನ ಒಬ್ಬರು ಮಾಡ್ತಾ ಇದ್ರು. ನಮ್ಮ ರೈತರ ಪರವಾಗಿ ಅವರಿಗೆ ಅಭಿನಂದನೆಗಳು. ಯಾಕಂದರೆ ಇವತ್ತು ಸರ್ಕಾರ ಸಾವಯವ ಕೃಷಿ ಮಾಡಲ್ಲ ಅಂತ, ಮಾರ್ಕೆಟ್ ಇಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಹಾಗೆ ಆ ಒಂದು ವ್ಯವಸ್ಥೆಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಅದು ಬೆಂಗಳೂರು ಅಂತ ಏರಿಯಾದಲ್ಲಿ ಮಲ್ಲೇಶ್ವರದಲ್ಲಿ ಮಾಡ್ತಾ ಇರೋದು ನಮ್ಮ ಎಲ್ಲ ರೈತರ ಪರವಾಗಿ ಅನಂತ ವಂದನೆಗಳು ಅವರಿಗೆ ಕೊಡಬೇಕು. ಅದ್ರ ತಕ್ಕಾಗಿ ನಾವು ಒಂದು ಒಳ್ಳೆ ನೀವು ಬೆಲೆ ಕೊಡ್ತೀರಾ. ಇವತ್ತು ತರಕಾರಿ 100 ರೂಪಾಯಿ ಇದೆ, ಅದೇ ನಮ್ಮಲ್ಲಿ 20 ರೂಪಾಯಿ ಇದೆ, 10 ರೂಪಾಯಿ ಇದೆ. ಈಗ ಆದಾಗ ನಾವು ರೈತರು ವ್ಯವಸಾಯ ಮಾಡೋದು ಬಿಡಬೇಕಾಯ್ತು. ಎಲ್ಲರೂ ಮಕ್ಕಳ ವ್ಯವಸಾಯ ಬಿಟ್ಟು ಹೋಗ್ತಾರೆ. ಎಲ್ಲ ಒಂದು ಯಾವುದೋ ಒಂದು ಸೆಕ್ಯೂರಿಟಿ ಬಂದಿರ್ತಾ ಇದ್ದಾರೆ ರೈತರು 10 ಎಕರೆ 20 ಎಕರೆ ಜಮೀನು. ಹಾಗಾಗಿ ಮಾನ್ಯ ಗ್ರಾಹಕ ಬಂಧುಗಳು, ನಿಮ್ಗೆ ಒಳ್ಳೆ ಆಹಾರ ಬೇಕಾದ್ರೆ ನೀವು ರೈತರಿಗೆ ಕೈ ಜೋಡಿಸಿದ್ರೆ ರೈತರು ಸದಾ ಸಿದ್ಧರಲ್ಲಿ. ಇವತ್ತು ನಾವು ಭೂಮಿ ಉಳಿದು ಎತ್ತ ತಾಯಿಗೆ ವಿಷ ಹಾಕ್ತಾ ಇದ್ವಿ. ತಟ್ಟೆಗೆ ಅನ್ನ ತಟ್ಟೆಯಲ್ಲಿ ವಿಷ ಹಾಕಿ ತಿನ್ನೋ ಅಂದ್ರೆ ಮನುಷ್ಯ. ಇವತ್ತು ಟೊಮೊಟೊ ಹೊಡಿತಾರೆ ಔಷಧಿ, ನಾಳೆ ಮಾರ್ಕೆಟ್ಗೆ ಬರ್ತದೆ, ನಾಳೆ ತಿಂತೀರಾ. ನಾವು ತಿನ್ನೋಣ, ಆ ಮಕ್ಕಳು ತಿನ್ನಿಸ್ತಾ ಇದೀವಿ ನಾವು ವಿಷನ. ಏನು ಇವತ್ತು ಜಯರಾಮ್ ಮಾಡ್ತಾ ಇದ್ದಾರೆ ಬಹಳಷ್ಟು ಒಳ್ಳೆ. ನಾವು ಚಾಮರಾಜನಗರ ಸಂತೆ ಮಾಡ್ತಾ ಇದೀವಿ, ಪ್ರತಿ ವಾರ ಸೋಮವಾರ ಸಂತೆ ಮಾಡ್ತಾ ಇದೀವಿ. ಸುಮಾರು ವರ್ಷಗಳಿಂದ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಹೆಸರು ಕೇಳಿರ್ಬೋದು ನೀವು. ಮಾಹಿತಿ ಗೊತ್ತಾಯ್ತು. ಬಹಳಷ್ಟು ಬಾರಿ ಕಾರ್ಯಕ್ರಮಗಳನ್ನ ನಾನು ಯಾರಿಗೂ ತುಂಬ ಟೈಮ್ ತಗೊಳ್ಳಲ್ಲ, ಪಾಪ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ. ನನಗೆ ಈ ಅವಕಾಶ ಕೊಟ್ಟ ಅಂತಹ ಜಯರಾಮ್ ಸರ್ಗೆ, ಶ್ರೀ ಕಶ್ಯಪ್ ಅವರಿಗೆ ತುಂಬ ಧನ್ಯವಾದಗಳು. ಈ ವಾಂಗಿಬಾತ್ ಐಸ್ ಕ್ರೀಮ್ ಅನ್ನೋದು ನಮ್ಮ ಇಂಡಿಯನ್ ರೆಸಿಪಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ ಯಾವಾಗ್ಲೂ. ಸೊ ನಾನು ವಾಂಗಿಬಾತ್ ಇನ್ಸ್ಪೈರ್ಡ್ ಸೇವೆಗೆ ಐಸ್ ಕ್ರೀಮ್ ಮಾಡಿದ್ದೆ ಕಾಂಪಿಟೇಷನಲ್ಲಿ. ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಜಡ್ಜಸ್ಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಅದು ಅಲ್ಲದೆ ಈ ಸಿರಿಧಾನ್ಯದಲ್ಲಿ ನಾನು ಪೊಂಗಲ್ ಸೂಶಿ ಮಾಡಿದ್ದೆ. ಕೊಡೋ ಮಿಲೆಟ್ನ ಯೂಸ್ ಮಾಡಿ ಪೊಂಗಲ್ ಸೂಶಿ ಮಾಡಿ ಅದಕ್ಕೆ ಎಳ್ಳು ಚಟ್ನಿ, ಆಮೇಲೆ ನಮ್ಮ ಹುಳಿ ಗೊಜ್ಜು ಇರುತ್ತಲ್ವ, ಪೊಂಗಲ್ ನೆನ್ಸ್ಕೊಂಡಿವಲ್ಲ, ಆ ಹುಳಿ ಗೊಜ್ಜನ್ನ ಸೋಯಾ ಸಾಸ್ ಥರ ಸರ್ವ್ ಮಾಡಿದ್ದೆ. ಅದು ಕೂಡ ತುಂಬ ಸಹ ಇಷ್ಟ ಆಯಿತು ಎಲ್ಲರಿಗೂ. ಈ ಒಂದು 2 ಮಾತನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಊರಲ್ಲಿ ಆದರೆ ಸೀದಾ ದೇವಸ್ಥಾನದ ಊಟ. ಹಾಗೆ ಹೊನ್ನೂರು ಇವರ ಪ್ರತಿ ಮಾತುಗಳನ್ನು ಕೂಡ ನಾವು ಪ್ರತಿ ಕ್ಷಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.